72% ಹಾಗಾಗಿ ವೋಟ್ ಬ್ಯಾಂಕ್ ಕಾಂಗ್ರೆಸ್ಗೆ ಮುಸ್ಲಿಂ ಅವರೇ. ಹಾಗಾಗಿ ಅವ್ರನ್ನ ಓಲೈಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾಳೆಯ ಯಾವ ರೀತಿ ಮುಂದಾಗ್ತಾ ಇತ್ತು ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ಹಾಗಾಗಿ ಕೇಸರಿ ಪಾಳೆಯಕ್ಕೆ ಇದೇ ಅಸ್ತ್ರ. ಹಾಗಾಗಿ ತಮ್ಮ ವೋಟ್ ಅನ್ನ ಭದ್ರಪಡಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅನ್ನೋದನ್ನ ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ಇದೇ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡೋದು, ಕಾಂಗ್ರೆಸ್ನವರು ನೀವು ಓಲೈಕೆ ರಾಜಕಾರಣ ಮಾಡ್ತೀರಿ, ತುಷ್ಟೀಕರಣ ರಾಜಕಾರಣ ಮಾಡ್ತೀರಿ ಅಂತ. ಇನ್ನು ಬಿಜೆಪಿ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಅದರ್ಸ್ ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಗಿಟ್ಟಿಸ್ಕೋಬಹುದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಪಕ್ಷೇತರ ಅಭ್ಯರ್ಥಿಗಳಿಗೆ ಎಸ್ಟಿ ಸಮುದಾಯದಿಂದ 11%, ದೇಶದ ಒಟ್ಟು 11% ಪ್ರತಿಶತ ಅದರ್ಸ್ ಅಂದ್ರೆ ಪಕ್ಷೇತರ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ. ಎಸ್ಸಿ ಸಮುದಾಯ 22%. ನೋಡಿ, ಬಹಳ ವಿಚಾರ ಏನಂತಂದ್ರೆ, ಯಾಕೆ ಎಸ್ಸಿ 22% ಆಗುತ್ತೆ ಅಂತಂದ್ರೆ, ಟ್ರೈಬ್ಸ್ ಅಂತ ಏನ್ ಹೇಳ್ತೀವಿ, ಆದಿವಾಸಿ ಪಂಗಡಗಳಂತ ಏನ್ ಹೇಳ್ತೀವಿ, ಅವು ಪಕ್ಷೇತರಿಗೆ ಅಂದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಜೈ ಅನ್ನುವಂತಹ ಸಾಧ್ಯತೆ ಇರುತ್ತೆ. ವ್ಯಕ್ತಿಗತವಾಗಿ ಚುನಾವಣೆಯನ್ನು ನೋಡಿದಾಗ ಪಕ್ಷಗಳಿಗೆ ಒಲವು ತೋರಿಸಲ್ಲ ಅನ್ನುವಂತಹ ವಿಚಾರ. ಎಸ್. ಇನ್ನ ಬಿಜೆಪಿಯ ವಿಚಾರಕ್ಕೆ ಬಂದ್ರೆ, ಯಾರಿಗೆ ಮತ ಸಿಗುತ್ತೆ, ಎಷ್ಟು ವಯಸ್ಸಿನವರು ಅಂದ್ರೆ ಯುವಕರಿದ್ದಾರ, ವೃದ್ಧರಿದ್ದಾರ, ಎಷ್ಟೆಷ್ಟು ಪ್ರತಿಶತ ಮತ ಸಿಗಬಹುದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, 18 ರಿಂದ 25 ವಯಸ್ಸಿನ ಅಭ್ಯರ್ಥಿಗಳು 48% ನಷ್ಟಿರೋದು. 26 ರಿಂದ 35 ವರ್ಷದ ಯುವಕರು, ಯಂಗ್ಸ್ಟರ್ಸ್ 48% ಇರೋದು. 36 ರಿಂದ 50 ವರ್ಷದವರು 45%. ನೋಡಿ, 46% ನಷ್ಟು 50 ರಿಂದ 60 ವರ್ಷದವರ ಇದ್ದಾರೆ. ಅಂದ್ರೆ ರಾಜಕಾರಣದಲ್ಲಿ ಪಕ್ವ ಆಗಿರುವಂತವರು, ಅನುಭವಿಗಳು 46% ನಷ್ಟಿದ್ದಾರೆ. ಈ ಸಾರಿ ಯಂಗ್ಸ್ಟರ್ಸ್ಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಅನ್ನೋದು ಅಲ್ಲಿನ ಡಿಜಿಟ್ಸ್ ಅನ್ನು ನೋಡಿದಾಗ ನಾವು ಗಮನಿಸಬಹುದು. 18 ರಿಂದ 25 ವರ್ಷ 48 ಪ್ರಮಾಣ, 26 ರಿಂದ 35. ಇಲ್ಲಿ ನೋಡಿ, ಈ ಎರಡು ವಿಚಾರಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಯುವಕರಿಗೆ ಪ್ರಾಶಸ್ತ್ಯವನ್ನ ಕೊಡ್ತೀವಿ ಅಂತಂದ್ರೆ ಈ ಡಿಜಿಟ್ಸ್ ಏನಿದೆ ಇದು ನಿಚ್ಚಳವಾದಂತಹ ನಂಬರ್ಸ್ ಅನ್ನ ಕೊಡ್ತಾ ಇದೆ. 18 ರಿಂದ 25 ವರ್ಷದವರು 48%, 26 ರಿಂದ 35 ವರ್ಷ 48%, 36 ರಿಂದ 50 ವರ್ಷದವರು 45%, 51 ರಿಂದ 60 ವರ್ಷದವರು 46%, 60 ಪ್ಲಸ್ 70 ಹತ್ತತ್ರ ಇರೋರು 46%. ಯಾವಾಗ 18 ರಿಂದ 25 ವರ್ಷ ಮ್ಯಾಟರ್ ಆಗ್ತಾ ಇದೆಯೋ, ಇಲ್ಲಿ 60 ವರ್ಷಕ್ಕೂ ಹೆಚ್ಚು ಇರೋರು ಕೂಡ ಮ್ಯಾಟರ್ ಆಗ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ, ಎಕ್ಸಾಕ್ಟ್ಲಿ ಶ್ರೀಪಾದ್, ನೀವು ಹೇಳ್ತಾ ಇದ್ರಿ ಬಿಜೆಪಿ ಹೇಳಿದ್ರಿ, ಈಗ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ಬಿಡೋಣ. ಹಾಗಾದ್ರೆ ಯಾವ ವಯೋಮಾನದವರು ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಕಾಂಗ್ರೆಸ್ಗೆ ಹೋಗಿರಬಹುದು ಅನ್ನುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. 18 ರಿಂದ 25 ವರ್ಷದವರು ಅಂತ ಗಮನಿಸಿದ್ರೆ 36% ಕಾಂಗ್ರೆಸ್ಗೆ ವೋಟ್ ಹೋಗಿದೆ ಅನ್ನುವಂತಹ ವಿಚಾರ. ಬಟ್ ಬಿಜೆಪಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕಡಿಮೆ ಇದೆ. 26 ರಿಂದ 35 ವರ್ಷ ಅಂತ ನೋಡಿದ್ರೆ 36% ವೋಟ್ ಕಾಂಗ್ರೆಸ್ ಪಾಳ್ಯದ ಕಡೆಗೆ ಇದೆ. ಹಾಗಾಗಿ ಯಂಗ್ಸ್ಟರ್ಸ್ ಕೂಡ ಕೆಲ ಮಟ್ಟಿಗೆ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ ಎನ್ನುವಂತಹ ವಿಚಾರ. 36 ರಿಂದ 50 ವರ್ಷದವರು ಅಂತ ಗಮನಿಸಿದ್ರೆ 40% ಮತದಾರರ ಒಲವು ಕಾಂಗ್ರೆಸ್ ಪಾಳ್ಯದ ಕಡೆಗೆ ಇದೆ ಅಂತ. 51 ರಿಂದ 60 ವರ್ಷ ಮೇಲ್ಪಟ್ಟವರು ಅಂತ ಗಮನಿಸಿದ್ರೆ 39% ಮತದಾರರು ಕಾಂಗ್ರೆಸ್ ಕಡೆಗೆ ವಾಲಿದ್ದಾರೆ ಅಂತ. 60 ವರ್ಷ ಮೇಲ್ಪಟ್ಟವರ ಒಲವು ಕೂಡ 39% ಕಾಂಗ್ರೆಸ್ ಕಡೆಗೆ ಇದೆ ಅನ್ನುವಂತಹ ವಿಚಾರ. ಇಲ್ಲಿ ಮಹಿಳಾ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಡೆಗೆ ವಾಲಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಾಳ್ಯದ ಲೆಕ್ಕಾಚಾರ. ಬಟ್ ಅದು ನಿಜಾನ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಯಂಗ್ಸ್ಟರ್ಸ್ ಅಂತ ಗಮನಿಸಿದ್ರೆ ಬಿಜೆಪಿಗೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಕಡಿಮೆ ಕಾಣಿಸ್ತಾ ಇದೆ. ಹಾಗಾಗಿ ಯಂಗ್ಸ್ಟರ್ಸ್, ಯುವ ಸಮೂಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಬಯಸ್ತಿದ್ದಾರಾ? ಇಂಥದ್ದೊಂದಷ್ಟು ಕುತೂಹಲಗಳು ಕೂಡ ಮನೆ ಮಾಡ್ತಾ ಇದೆ. ಇದು ಯಾವ ವಯಸ್ಸಿನವರು ಎಷ್ಟು ಮತ ಯಾವ ಪಕ್ಷಕ್ಕೆ ಇರಬಹುದು ಅನ್ನೋದನ್ನ ಗಮನಿಸ್ತಾ ಇದೀವಿ. ಅದೇ ರೀತಿ ಅದರ್ಸ್ ಅಂತ ಬಂದಾಗ ಯಾವುದೇ ಪಕ್ಷಕ್ಕೂ ಕೂಡ ಅವರು ಸೀಮಿತರಾಗಿರೋದಿಲ್ಲ. ಹಾಗಾಗಿ ಅಂತ ಜನ ಏನನ್ನ ಬಯಸ್ತಿದ್ದಾರೆ? 18 ರಿಂದ 25 ವರ್ಷದವರು 16% ಪಕ್ಷೇತರರನ್ನ ಬಯಸ್ತಿದ್ದಾರೆ ಎನ್ನುವಂತಹ ವಿಚಾರ. 26 ರಿಂದ 35 ವರ್ಷ ಮೇಲ್ಪಟ್ಟವರು 16% ಪಕ್ಷೇತರರನ್ನ ಬಯಸ್ತಿದ್ದಾರೆ ಅಂತ. 36 ರಿಂದ 50 ವರ್ಷ ಮೇಲ್ಪಟ್ಟವರು 15% ಪಕ್ಷೇತರರಿಗೆ ವೋಟ್ ಹಾಕಿದ್ದಾರೆ ಎನ್ನುವಂತಹ ವಿಚಾರ.
51ರಿಂದ 60 ವರ್ಷ ಮೇಲ್ಪಟ್ಟವರು 15% ಪಕ್ಷೇತರರ ಕಡೆಗೆ ಒಲವು ತೋರಿಸ್ತಿದ್ದಾರೆ ಅನ್ನುವಂತಹ ವಿಚಾರ. ಅದರ ಜೊತೆಗೆ 60 ವರ್ಷ ಮೇಲ್ಪಟ್ಟವರು 15% ನಮಗೆ ಕಾಣಿಸ್ತಾ ಇದೆ. 15% ಪಕ್ಷೇತರರ ಕಡೆಗೆ ಒಲವು ತೋರಿಸಿದ್ದಾರೆ ಅಂತ. ಸೊ ಇವ್ರು ಯಾರು ಕೂಡ ನಾವಾಗ್ಲೇ ಹೇಳ್ತಾ ಇದ್ದೀವಿ ಆದಿವಾಸಿಗಳು ಅಂತೀವಲ್ಲ, ಹಾಗಾಗಿ ಯಾವುದೇ ಪಕ್ಷಕ್ಕೂ ಅವರು ಸೀಮಿತ ಆಗಿರೋದಿಲ್ಲ. ಅವರ ಒಲವು ಏನಿದ್ರು ಕೂಡ ಪಕ್ಷೇತರರಿಗೆ. ಹಾಗಾಗಿ ಅಷ್ಟು ಪರ್ಸೆಂಟೇಜ್ ಅಂದ್ರೆ ಯಾವ ವಯಸ್ಸಿನವರು ಯಾವ ಕಡೆಗೆ ಒಲವು ತೋರಿಸಿದ್ದಾರೆ ಅನ್ನುವಂತ ಕ್ವಿಕ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿಗೆ ಯುವ ಸಮೂಹ ಅಂತ ಬಂದಾಗ ಅಥವಾ ಫಸ್ಟ್ ಟೈಮ್ ವೋಟರ್ಸ್ ಅಂತ ಬಂದಾಗ ಅತಿ ಹೆಚ್ಚಿನ ಒಲವು ಬಿಜೆಪಿ ಪಾಳ್ಯದ ಕಡೆಗೆ ಇದೆ ಅನ್ನೋದು ಬಹಳ ಬಹಳ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಈ ಪರ್ಸೆಂಟೇಜ್ ಅನ್ನ ಇಟ್ಕೊಂಡು ಫಲಿತಾಂಶವನ್ನ ಲೆಕ್ಕಾಚಾರ ಹಾಕಬಹುದು. ಅಂದ್ರೆ ಖಂಡಿತ ಒಂದಷ್ಟು ಅಂದಾಜಂತೂ ಮತದಾರರಿಗೆ ಸಿಕ್ಕಿರುತ್ತೆ ಯಾರ ಒಲವು ಯಾವ ಕಡೆಗೆ ಇರುತ್ತೆ ಅಂತ. ಸೊ ಕಾದ್ ನೋಡ್ಬೇಕಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಕೂಡ ಹೊರಬೀಳುತ್ತೆ. ಸೊ ಇನ್ನಷ್ಟು ಡೀಟೇಲ್ಸ್ ಅನ್ನ ಲೋಕಸಮರದ ಈ ಮಹಾ ಫಲಿತಾಂಶದ ಕ್ಷಣದ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅತಿ ದೊಡ್ಡ ತಂಡ ರಿಪಬ್ಲಿಕ್ ಅತಿ ದೊಡ್ಡ ತಂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮತ ಎಣಿಕೆ ಕಾರ್ಯದ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ಕೂಡ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ರಿಪೋರ್ಟರ್ಸ್ ಎಲ್ಲ ಕಡೆ ಕೂಡ ಆಲ್ರೆಡಿ ಸರ್ವ ಸನ್ನದ್ಧರಾಗಿದ್ದಾರೆ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮನಗಳಿಗೆ ತಲುಪಿಸಬೇಕು ಅಂತ. ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಮುಂದಿನ 5 ವರ್ಷಗಳ ಕಾಲ ನಮ್ಮ ದೇಶ ಯಾರ ಸುಪದ್ರಿಯಲ್ಲಿರುತ್ತೆ, ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ, ಯಾರು ಪ್ರಧಾನಿ ಆಗಬಹುದು, ಯಾವ ಪಕ್ಷ ಅತಿ ಹೆಚ್ಚಿನ ಸ್ಥಾನ ಗೆಲ್ಲುತ್ತೆ, ಇಂಥ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ಅದನ್ನ ಮನೆಯಲ್ಲೇ ಕೂತ್ಕೊಂಡು ನೋಡಬಹುದು ರಿಪಬ್ಲಿಕ್ ಮೂಲಕ. ರಿಪಬ್ಲಿಕ್ ಅತಿ ದೊಡ್ಡ ತಂಡ ಫುಲ್ ಕವರೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಪ್ರತಿ ಕ್ಷಣದ ಮಾಹಿತಿಯನ್ನ ಕೂಡ. ಸಹಜವಾಗಿ ಈ ಬಾರಿ ಹಲವು ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಲೋಕಸಭೆಯ ಈ ಮಹಾ ಫಲಿತಾಂಶ ಅದಕ್ಕೆ ಬಹಳ ಕುತೂಹಲವನ್ನ ಕೆರಳಿಸಿರೋದು. ಕಾರಣ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಏನಾಗಬಹುದು ಕಾದ್ ನೋಡೋಣ. ಈಗ ಈ ಕ್ಷಣದ ಹೆಡ್ಲೈನ್ಸ್. ಕೆಲವೇ ಕ್ಷಣಗಳಲ್ಲಿ ಲೋಕಸಭೆ ಫಲಿತಾಂಶ. ಐತಿಹಾಸಿಕ ತೀರ್ಪಿಗಾಗಿ ಕಾಯುತ್ತಿದೆ ಇಡೀ ದೇಶ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಗಲಿದೆ ಮತದಾನದ ಸಂದೇಶ. ಎನ್ಡಿಎಗೆ 400 ಅಂತಿದ್ದಾರೆ ಮೋದಿ, ಇಂಡಿಗೆ 295 ಎಂದ ರಾಹುಲ್ ಗಾಂಧಿ. ಎಲ್ಲದಕ್ಕೂ ಉತ್ತರ ಕೊಡಲಿದೆ ಮತದಾರನ ಹುಂಡಿ. ಬೆಳಗ್ಗೆ 8 ಗಂಟೆಯಿಂದಲೇ ಕೌಂಟಿಂಗ್ ಸ್ಟಾರ್ಟ್. ರಾಜ್ಯದ 28 ಕ್ಷೇತ್ರಗಳಲ್ಲೂ ಭರ್ಜರಿ ತಯಾರಿ. ಮತ ಎಣಿಕೆ ಕಾರ್ಯಕ್ಕೆ ಸಿಸಿಟಿವಿ ಕಣ್ಗಾವಲು. ಇದು ಕರ್ನಾಟಕ ಮಂತ್ರಿ ಮಕ್ಕಳ ಭವಿಷ್ಯ. 20 ಸೀಟ್ ಗೆಲ್ತೀವಿ ಅಂತಿದ್ದಾರೆ ಸಿದ್ದರಾಮಯ್ಯ. ಎನ್ಡಿಎ 20 ಕ್ಷೇತ್ರ ಅಂತಿದೆ ಮೋದಿ ಪಾಳೆಯ. ಲೋಕ ಫಲಿತಾಂಶದಲ್ಲಿ ರಿಪಬ್ಲಿಕ್ ಸೂಪರ್ ಫಾಸ್ಟ್ ಮಾಹಿತಿ. 543 ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ರಿಪೋರ್ಟರ್ಗಳಿಂದ ವರದಿ. ರಿಪಬ್ಲಿಕ್ ಕನ್ನಡದಿಂದ ನಾನ್ ಸ್ಟಾಪ್ ಕವರೇಜ್. ನಮಸ್ಕಾರ ವೀಕ್ಷಕರೇ, ಲೋಕ ತೀರ್ಪು 2024 ನಾನ್ ಸ್ಟಾಪ್ ಲೈವ್ ಕವರೇಜ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಲುಮಿನಸ್ ಸ್ಟುಡಿಯೋದಿಂದ ಇವತ್ತು ಇಡೀ ದಿನ ನಿಮಗೆ 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಪಕ್ಕಾ ರಿಸಲ್ಟ್ ಹಾಗೆ ಫಾಸ್ಟ್ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಎನ್ಡಿಎನ ಇಂಡಿ ಒಕ್ಕೂಟನ ಅನ್ನುವ ಕುತೂಹಲ ನಿಮ್ಮೆಲ್ಲರಲ್ಲೂ ಕೂಡ ಇದ್ದೇ ಇದೆ. ಆ ಕುತೂಹಲಕ್ಕೆ ನಿಮ್ಮ ಒಂದು ಕುತೂಹಲ ಏನಿದೆ ಅದೆಲ್ಲವನ್ನು ಕೂಡ ನಾವು ಸರಿಪಡಿಸ್ತಾ ಹೋಗ್ತೀವಿ. ಕ್ಷಣದ ಅಪ್ಡೇಟನ್ನು ಮಾಡ್ತಾ ಹೋಗ್ತೀವಿ. ಲೈವ್ ಕವರೇಜ್, ಲೈವ್ ಅಪ್ಡೇಟನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ರಿಪಬ್ಲಿಕ್ ಕನ್ನಡದಿಂದ ಲೋಕ ಸಂಗ್ರಾಮದ ಫಲಿತಾಂಶವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾವುದೇ ಅಂಜಿಕೆ ಬೇಡ, ಪಕ್ಕಾ ರಿಸಲ್ಟನ್ನು ಕೊಡ್ತೀವಿ. ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನಿಂದ ಇವತ್ತು ಇಡೀ ದೇಶದ 543 ಲೋಕಸಭಾ ಕ್ಷೇತ್ರಗಳು. ನೀವು ಅಂದ್ಕೊಂಡಿರ್ಬೋದು ಎನ್ ಡಿ ಎ ಯಾಕೆ 1 ನಂಬರ್ ಇದೆ ಅಂತೇಳಿ.
ಆಲ್ರೆಡಿ ಒಂದು ಗೆದ್ದಾಗಿದೆ. ಯಾವುದೇ ವಿರೋಧಿಗಳಿಲ್ಲದೆ NDA ಒಬ್ಬ ಅಭ್ಯರ್ಥಿ ಗೆದ್ದಾಗಿದೆ. ಅವಿರೋಧವಾದಂಥ ಆಯ್ಕೆ ಅದು. ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಿಮಗೂ ಕೂಡ ಗೊತ್ತಿದೆ ಅನ್ಕೋತೀವಿ. ಕರ್ನಾಟಕದ ನಂಬರ್ 1 ಎಲೆಕ್ಷನ್ ಕವರೇಜ್ ಅನ್ನ ಮಾಡಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಅದೇ ರೀತಿಯಾಗಿ ಇವತ್ತು ಕೌಂಟಿಂಗ್ ಕವರೇಜ್ ಅನ್ನ ಕೂಡ ಮಾಡುತ್ತೆ. ಎಲ್ಲ ಮತ ಎಣಿಕೆ ಕೇಂದ್ರಗಳಲ್ಲಿ ನಮ್ಮ ಇಬ್ಬರು ತಂಡ ಅಲ್ಲಿರ್ತಾರೆ. ಅಲ್ಲಿಂದ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ. ಮುಂದಿನ ಹಂತದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ, ವಿಶ್ಲೇಷಣೆಯನ್ನ ಮಾಡ್ತಾರೆ. 543 ಕ್ಷೇತ್ರಗಳಲ್ಲಿ ಏನೆಲ್ಲ ಆಯಿತು, ಕೀ ಅಭ್ಯರ್ಥಿಗಳು ಯಾರು, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋ